ಅವರಿಗೆ ನಮಸ್ಕಾರ. ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಬರ್ತಕ್ಕಂಥ ಬ್ರಾಂಚ್ನ ಪ್ರಾಮುಖ್ಯತೆಯನ್ನು ನಾವು ಇವಾಗ ನೋಡೋಣ. ಇದ್ರ ಜೊತೆಗೆ ಯಾವುದು ಇಂಪಾರ್ಟೆಂಟ್ ಆಗಿರುತ್ತೆ ಅಂದರೆ, ಯಾವುದೇ ಒಂದು ಎಕ್ಸಾಮ್ಗೆ ತನ್ನದೇ ಆದಂಥ ಪ್ಯಾಟ್ರನ್ ಆಗಲಿ, ಅಲ್ಲಿ ಬರ್ತಕ್ಕಂಥ ಪೇಪರ್ಸ್ ಆಗಲಿ, ಮತ್ತು ಸಬ್ಜೆಕ್ಟ್ಸ್ ಆಗಲಿ, ಸಿಲೆಬಸ್ ಮತ್ತು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್, ಈ ಸಬ್ಜೆಕ್ಟ್ಗೆ ಯಾವ ಪುಸ್ತಕಗಳನ್ನು ಓದಬೇಕು ಅನ್ನೋದು ಇದರಲ್ಲಿ ಮಾತಾಡೋಣ. ಎಲ್ಲದಕ್ಕಿಂತ ಮುಂಚೆ ಇಲ್ಲಿ ಸಿವಿಲ್ ಇಂಜಿನಿಯರಿಂಗ್ನ ಇಂಪಾರ್ಟೆನ್ಸ್ನ ನಾವು ತಿಳ್ಕೊಳ್ಳೋಣ. ಯಾಕಂದರೆ ಇವಾಗ ಇಂಜಿನಿಯರಿಂಗ್ನಲ್ಲಿ ಬರ್ತಕ್ಕಂಥ ಒಂದೇ ಒಂದು ಬ್ರಾಂಚ್ ಜಾಸ್ತಿ ಸರ್ಕಾರಿ ಪೋಸ್ಟ್ಗಳಲ್ಲಿ ಜಾಬ್ ಬರುವಂಥ ಬ್ರಾಂಚ್ ಈ ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಮಾತ್ರ ಇರುತ್ತೆ. ಇದು ಇಂಜಿನಿಯರಿಂಗ್ನಲ್ಲಿ ಬರ್ತಕ್ಕಂಥ ಕೇವಲ ಒಂದೇ ಒಂದು ಬ್ರಾಂಚ್ ಇದು ಆಗಿರುತ್ತೆ. ಇದರಲ್ಲಿ ಬರ್ತಕ್ಕಂಥ ಯಾವುದೇ ಸರ್ಕಾರಿ ನೌಕರಿಯಲ್ಲಿ ಬರ್ತಕ್ಕಂಥ ಎಕ್ಸಾಮ್ಸ್ಗಳಿಗೆ ಈ ಡೈರೆಕ್ಟ್ ಕ್ವಶನ್ಸ್ಗಳು ಇಲ್ಲಿಂದ ಬರ್ತವೆ. ಮತ್ತು ಇದಕ್ಕೆ ಯಾವುದೇ ಥರದಂಥ ಸ್ಪೆಷಲೈಸ್ ಸ್ಟಡಿ ಬೇಕಾಗಿಲ್ಲ. ನೀವು ಕಾಲೇಜ್ನಲ್ಲಿ ಆಗಲಿ, ಡಿಪ್ಲೊಮಾ ಮತ್ತು ಇಂಜಿನಿಯರಿಂಗ್ನಲ್ಲಿ ಓದಿದರೆ ಇದರಲ್ಲಿ ಬರ್ತಕ್ಕಂಥದ್ದು ಯಾವುದು ಸ್ಪೆಷಲೈಸ್ ಸ್ಟಡಿ ಬೇಕಾಗಿಲ್ಲ. ಇದರಲ್ಲಿ ಮತ್ತೆ ಕೋಚಿಂಗ್ ನಿಮಗೆ ಅವಶ್ಯಕತೆ ಇರಲ್ಲ. ಜಾಸ್ತಿ ರಿಸೋರ್ಸ್ಗೆ ನೀವು ಡೈವರ್ಟ್ ಆಗಲಕ್ಕೆ ಹೋಗಬೇಡಿ. ಯಾವುದಾದ್ರೂ ಒಂದನ್ನು ರಿಸೋರ್ಸ್ ಇಟ್ಕೊಂಡು, ಒಂದು ಬುಕ್ಕನ್ನು ಇಟ್ಕೊಂಡು ಒಂದು ಸಬ್ಜೆಕ್ಟ್ಗೆ ಇಲ್ಲಿ ನಾವು ಓದ್ಬೋದು. ಅದೇ ಥರ ಇಲ್ಲಿ ತುಂಬ ಸಿಲೆಬಸ್ ಮತ್ತು ತುಂಬ ಸಬ್ಜೆಕ್ಟ್ಗಳು ಓವರ್ಲ್ಯಾಪಿಂಗ್ ಆಗಿರುತ್ತೆ. ಇದು ಓವರ್ಲ್ಯಾಪಿಂಗ್ ಆಗಿರೋದ್ರಿಂದ ಏನಾಗುತ್ತೆ ಅಂದರೆ, ನಮಗೆ ಎಕ್ಸಾಮ್ಸ್ನಲ್ಲಿ ಸ್ವಲ್ಪ ಡಬಲ್ ಬರ್ಡನ್ ಆಗೋದಿಲ್ಲ. ಕೇವಲ ಒಂದೇ ಸಬ್ಜೆಕ್ಟ್ನ ಓದೋದ್ರಿಂದ ಸ್ವಲ್ಪ ಮ್ಯಾಕ್ಸಿಮಮ್ ಸ್ಕೋರ್ನ ಮಾಡ್ಬೋದು. ಈ ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಸರ್ಕಾರಿ ನೌಕರಿಯಲ್ಲಿ ಬರ್ತಕ್ಕಂಥ ಬೇರೆ ಬೇರೆ ಜಾಬ್ಸ್ನ ಪ್ರೊಫೈಲ್ ನೋಡಿದ್ಬೇಕಾದ್ರೆ, ಇದು ಸಿವಿಲ್ ಇಂಜಿನಿಯರಿಂಗ್ ಒಂದೇ ಬ್ರಾಂಚ್ ಇದಾಗಿರುತ್ತೆ. ಮೋರ್ ದೆನ್ 10 ಬ್ರಾಂಚ್ ಅಥವಾ ಮೋರ್ ದೆನ್ 10 ಡಿಪಾರ್ಟ್ಮೆಂಟ್ಸ್ನಲ್ಲಿ ಬರ್ತಕ್ಕಂಥ ಗೌರ್ಮೆಂಟ್ ಎಕ್ಸಾಮ್ನ ನೋಡ್ಬೋದು. ಇಲ್ಲಿ ನೀವು ನೋಡ್ಬೋದು PWD ಆಯಿತು, ರೂರಲ್ ವಾಟರ್ ಸಪ್ಲೈನಲ್ಲಿ, ಲ್ಯಾಂಡ್ ಸರ್ವೇರ್ ಆಗಿ, ತುಂಬ ಈ ಥರ SSC ಆಗಲಿ, IAS ಸರ್ವಿಸ್ನಲ್ಲಿ ಆಗಲಿ, ಈ ಥರ ಬೇರೆ ಬೇರೆ ಸರ್ವಿಸಸ್ಗಳಿಗೆ ತುಂಬ ಈ ಡಿಪಾರ್ಟ್ಮೆಂಟ್ಗಳು ಆಫರ್ ಮಾಡ್ತಕ್ಕಂಥ ಬ್ರಾಂಚ್ ಇದು ಒಂದೇ ಸಿವಿಲ್ ಇಂಜಿನಿಯರಿಂಗ್ ಆಗಿರುತ್ತೆ. ಇಲ್ಲಿ ಬರ್ತಕ್ಕಂಥ ಪೋಸ್ಟ್ಗಳು ಏನೇನು ಬರುತ್ತಪ್ಪ ಅಂದರೆ, ಇಲ್ಲಿ ಬರ್ತಕ್ಕಂಥ ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಆಗಲಿ, ಮತ್ತು AEE ಆಗಲಿ, ಜೂನಿಯರ್ ಇಂಜಿನಿಯರಿಂಗ್ ಆಗಲಿ, ಬೇರೆ ಬೇರೆ ಒಂದು ಪೋಸ್ಟ್ಗೆ ಈ ಸಿವಿಲ್ ಇಂಜಿನಿಯರಿಂಗಿಂದನೇ ಬರ್ತಕ್ಕಂಥ ಒಂದು ಆಫರ್ ಆಗಿರುತ್ತೆ. ಅದಕ್ಕಾಗಿಯೇ ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಬ್ರಾಂಚ್ ನಮ್ಮ ಸಿವಿಲ್ ಇಂಜಿನಿಯರಿಂಗ್ ಆಗಿರುತ್ತೆ. ಸರ್ಕಾರಿ ನೌಕರಿಯಲ್ಲಿ ನೋಡಬೇಕಾದ್ರೆ ಮೋರ್ ದೆನ್ ಡಿಪಾರ್ಟ್ಮೆಂಟ್ಗಿಂತ ಜಾಸ್ತಿ ಈ ಬ್ರಾಂಚ್ನಿಂದ ನೀವು ಮಾಡ್ಬೋದು. ಇವಾಗ ಇದು ಜಾಸ್ತಿ ಯಾರಿಗೆ ಬೆನಿಫಿಷಿಯಲ್ ಆಗಿರುತ್ತೆ ಅಂದರೆ, ಯಾರು ಡಿಪ್ಲೊಮಾ ಮತ್ತು BE ಅಥವಾ BTech ಮಾಡಿರುತ್ತಾರೆ, ಅಥವಾ ಇಲ್ಲಿ ಓದುತ್ತಿರುವವರು ಅಭ್ಯರ್ಥಿಗಳಾಗಲಿ, ಮತ್ತು ಕ್ಲಿಯರ್ ಮಾಡಿದವರು ಸಿವಿಲ್ ಇಂಜಿನಿಯರಿಂಗ್ ಯಾರು ಪಾಸ್ಔಟ್ ಆಗಿರುತ್ತಾರೆ ಅವರಿಗೆ ತುಂಬ ಇದು ಬೆನಿಫಿಟ್ಸ್ ಆಗಿರುತ್ತೆ. ಸಿವಿಲ್ ಇಂಜಿನಿಯರಿಂಗ್ನಿಂದ ಬರುವ ಈ ಹೋಲ್ಡರ್ಸ್ ಡಿಪ್ಲೊಮಾ ಮತ್ತು BE ಮಾಡಿದವರಿಗೆ ತುಂಬ ಹೆಲ್ಪ್ಫುಲ್ ಆಗುವಂಥ ಬ್ರಾಂಚ್ ಇದಾಗಿರುತ್ತೆ. ಇವಾಗ ಸಿವಿಲ್ ಇಂಜಿನಿಯರಿಂಗ್ನ ನಾವು ಪ್ರಾಮುಖ್ಯತೆ ಗೊತ್ತಾಯಿತು, ಮತ್ತು ಡಿಪಾರ್ಟ್ಮೆಂಟ್ಸ್ ಯಾವುದರಲ್ಲಿ ಬರುತ್ತೆ ಅಂತ ಗೊತ್ತಾಯಿತು, ಅವೈಲೇಬಲ್ ಜಾಬ್ಸ್ ಏನೇನಿರುತ್ತೆ ಅಂತ ಗೊತ್ತಾಯಿತು, ಮತ್ತು ಇಲ್ಲಿ ಯಾರಿಗೆ ಜಾಸ್ತಿ ತುಂಬ ಬೆನಿಫಿಷಿಯಲ್ ಆಗಿರುತ್ತೆ ಅನ್ನೋದು ನಮಗೆ ಇದನ್ನು ನೋಡಿದ್ದೀವಿ. ಇವಾಗ ನೀವು JEE ಅಥವಾ AE ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರ್ಬೇಕಾದ್ರೆ ಇದರಲ್ಲಿ ತನ್ನದೇ ಆದಂಥ ಎಕ್ಸಾಮ್ ಪ್ಯಾಟರ್ನ್, ಪೇಪರ್ಸ್, ಸಬ್ಜೆಕ್ಟ್ಸ್, ಸಿಲೆಬಸ್, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಮತ್ತು ರಿಸೋರ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಇದು ಕಂಪ್ಲೀಟ್ ಒಂದೇ ಒಂದು ಸ್ಟ್ರಾಟಜಿ ಅಥವಾ ಒಂದೇ ಒಂದು ಸ್ಟ್ರಕ್ಚರ್ನ ಏನಿರುತ್ತೆ, ಪ್ರತಿಯೊಂದು ಜೂನಿಯರ್ ಇಂಜಿನಿಯರ್ ಮತ್ತು ಅಸಿಸ್ಟೆಂಟ್ ಇಂಜಿನಿಯರ್ಗೆ ತುಂಬ ಒಂದೇ ಈ ಪ್ಯಾಟರ್ನಲ್ಲಿ ನೀವು ಪ್ರಿಪೇರ್ ಮಾಡಬಹುದು. ಇವಾಗ ಕಂಪ್ಲೀಟ್ ಯಾವ ಥರ ಅಪ್ರೋಚ್ ಇರುತ್ತೆ ಮತ್ತು ಯಾವ ಥರ ನಾವು ಎಕ್ಸಾಮ್ಗೆ ಪ್ರಿಪೇರ್ ಆಗೋದನ್ನು ನೋಡೋಣ. ಇಲ್ಲಿ ರೀಸೆಂಟಾಗಿ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟ್ನಲ್ಲಿ ಬಂದಿರತಕ್ಕಂಥ ಸಿವಿಲ್, ಇದು ಅಸಿಸ್ಟೆಂಟ್ ಇಂಜಿನಿಯರ್ಗೆ ಬಂದಿರತಕ್ಕಂಥ ಪೋಸ್ಟು. ಇಲ್ಲಿ ಈ ಪರೀಕ್ಷೆಗೆ ಯಾವ ಥರ ನಾವು ಈ ಎಕ್ಸಾಮ್ಗೆ ಯಾವ ಥರ ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ಇಲ್ಲಿ ಈ ವಿಡಿಯೋದಲ್ಲಿ ಮಾತಾಡೋಣ. ಈ ಕಂಪ್ಲೀಟ್ ನೋಟಿಫಿಕೇಶನ್ ಡೀಟೇಲ್ನ ನಾನು ಹಿಂದಿನ ವಿಡಿಯೋದಲ್ಲಿ ಮಾತಾಡಿದ್ದೆ. ಇವಾಗ ಬರ್ತಕ್ಕಂಥ ಈ ವಿಡಿಯೋದಲ್ಲಿ ಸ್ಟ್ರಾಟಜಿ ಯಾವ ಥರ ಇರಬೇಕು, ಯಾವ ಥರ ಪ್ರಿಪೇರ್ ಮಾಡಬೇಕು, ಮತ್ತು ಯಾವ ಥರ ನಾವು ಅದನ್ನು ಪ್ರಿಪೇರ್ ಆಗಬೇಕು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ಮಾತಾಡೋಣ. ಈ ಡೀಟೇಲ್ ಡಿಸ್ಕಷನ್ನ ಹಿಂದಿನ ವಿಡಿಯೋದಲ್ಲಿ ಮಾತಾಡಿದ್ದೆ. ಇದು ಬಂದಿರತಕ್ಕಂಥ ವಿಡಿಯೋನ ನೀವು ನೋಡ್ಕೊಳ್ಳಿ. ಮತ್ತು ಇವಾಗ ಈ ಎಕ್ಸಾಮ್ಗೆ ಯಾವ ಥರ ಪ್ರಿಪರೇಷನ್ ಮಾಡಬೇಕಾಗಿತ್ತಪ್ಪ ಅಂದರೆ, ಯಾವುದೇ ಎಕ್ಸಾಮ್ ಬಂದ ಮೇಲೆ ಅದರ ಕಂಪ್ಲೀಟ್ ಪ್ರೊಸೀಜರ್ನ ನಾವು ನೋಡಬೇಕಾಗುತ್ತೆ. ಯಾವ ಎಕ್ಸಾಮ್ ಯಾವ ಥರ ಕಂಡಕ್ಟ್ ಮಾಡ್ತಾರೆ ಅಂತ. ಇದರಲ್ಲಿ ಮುಖ್ಯವಾಗಿ ಎಕ್ಸಾಮ್ ಪ್ರೊಸೀಜರ್ ಬಗ್ಗೆ ಮಾತಾಡಬೇಕಾದ್ರೆ, ಒಂದು ಕನ್ನಡ ಕಂಪಲ್ಸರಿ ಪೇಪರ್ ಇರುತ್ತೆ. ಇದರಲ್ಲಿ ರಿಟರ್ನ್ ಬರಿಬೇಕಾಗುತ್ತೆ 150 ಅಂಕಗಳಿಗಿರುತ್ತೆ. ಇದು ಹಿಂದಿನ ವಿಡಿಯೋದಲ್ಲಿ ಮಾತಾಡಿದ್ದೆ ನಾನು, ಅದನ್ನು ನೋಡ್ಕೊಳ್ಳಿ. ಇವಾಗ ಇದು ಸ್ಪೆಸಿಫಿಕ್ ಪೇಪರ್ 1 ಇರುತ್ತೆ ಮತ್ತು ಪೇಪರ್ 2. ಪೇಪರ್ 1 GK ಇರುತ್ತೆ ಮತ್ತು ಪೇಪರ್ 2 ಸ್ಪೆಸಿಫಿಕ್ ಸಿವಿಲ್ ಮಾತ್ರ ಇರುತ್ತೆ. ಈ ಸಿವಿಲ್ನಲ್ಲಿ 100 ಕ್ವಶನ್ ಬರುತ್ತೆ, 2 ಗಂಟೆ ಟೈಮ್ ಇರುತ್ತೆ. ಇದರಲ್ಲಿ ಯಾವುದೇ ಥರದಂಥ ಇವರು ಸಿಲೆಬಸ್ ಕೊಟ್ಟಿಲ್ಲ, ಬಟ್ VTOನಲ್ಲಿ ಬಂದಿರತಕ್ಕಂಥ ಸಿಲೆಬಸ್ನ ಇವರು ಅದು ಲೆವೆಲ್ಗೆ ಇರುತ್ತೆ ಅಂತ ಇವರು ಹೇಳಿರುತ್ತಾರೆ. ಇವಾಗ ಸಿಲೆಬಸ್ನ ನೋಡಬೇಕಾಗಿತ್ತಂದರೆ ನನ್ನ ಟೆಲಿಗ್ರಾಮ್ನಲ್ಲಿ ನೀವು ನೋಡ್ಬೋದು. ಇದು ನಾವು ಸಿಲೆಬಸ್ನ ಮಾತಾಡ್ತಾ ಇರೋದು. ಇದು KPSC ಮತ್ತು ಇಲ್ಲಿ ನಾನು SSC JEE ಮತ್ತು KPSC ಅಸಿಸ್ಟೆಂಟ್ ಇಂಜಿನಿಯರ್ಗೆ 2 ಬಂದಿರತಕ್ಕಂಥ ಸಿಲೆಬಸ್ನ ಕಂಪೈಲ್ ಮಾಡಿದ್ದೇನೆ. ಇದು PDF ಕೂಡ ಇದೆ, ಇನ್ನೊಂದು PDF ಕೂಡ ಇದೆ.
ಅದರಲ್ಲಿ ನಾವು ಬರ್ತಕ್ಕಂಥ ಯಾವ್ಯಾವ ಸಬ್ಜೆಕ್ಟ್ಗೆ ಸಿಲೆಬಸ್ ಇಲ್ಲಿ ಮುಖ್ಯವಾಗಿ ಪ್ರತಿಯೊಂದು ಸಬ್ಜೆಕ್ಟ್ಗೆ ಇದರಲ್ಲಿ ಇರುತ್ತೆ. ಇದನ್ನ ನೀವು ಒಂದ್ಸಲ ಡೌನ್ಲೋಡ್ ಮಾಡ್ಕೊಳ್ಳಿ. ಇದರದೇ ಆದಂಥ ಪ್ರಿಂಟ್ನ ತಗೊಂಡು ಇದರಲ್ಲಿ ಬರ್ತಕ್ಕಂಥ ಸಿಲೆಬಸ್ನ ಚೆನ್ನಾಗಿ ನೋಡಿ. ಇವಾಗ ನಾವು ಎಕ್ಸಾಮ್ ಪ್ಯಾಟರ್ನ್ ನೋಡಿದ್ವಿ. ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈನಲ್ಲಿ ಬಂದಿರತಕ್ಕಂಥ ಎಕ್ಸಾಮ್ಗೆ ಪ್ಯಾಟರ್ನ್ ನೋಡಿದ್ವಿ, ಪೇಪರ್ಸ್ ಎಷ್ಟಿರುತ್ತೆ ಅಂತ ನೋಡಿದ್ವಿ, ಮತ್ತೆ ಅದರದೇ ಆದಂಥ ಸಬ್ಜೆಕ್ಟ್ಸ್ನ ನೋಡಿದ್ವಿ. ಸಬ್ಜೆಕ್ಟ್ಸ್ನಲ್ಲಿ ಬರ್ತಕ್ಕಂಥ ಸಿಲೆಬಸ್ನ ನೋಡಿದ್ವಿ. ಇಲ್ಲಿ ಸಬ್ಜೆಕ್ಟ್ಗಳನ್ನು ಮುಖ್ಯವಾಗಿ ಮಾತಾಡಬೇಕಂದ್ರೆ ಇವಾಗ ಈ ಸಬ್ಜೆಕ್ಟ್ಗಳನ್ನು ನಾನು ಯಾವ ಥರ BTech ಇಲ್ಲಿ ಮಾಡಿರ್ತಾರೆ ಅಥವಾ ಯಾರು ಮಾಡಿರ್ತಾರೆ ಮುಂದಿನ MTech ಮಾಡಬೇಕಾಗಿತ್ತಪ್ಪ ಅಂದರೆ ಅವರು 3 ಫೀಲ್ಡ್ನಲ್ಲಿ ಮುಖ್ಯವಾಗಿ 3 ಇಂಜಿನಿಯರಿಂಗ್ ಸ್ಟ್ರೀಮ್ನಲ್ಲಿ ಅವರು ಆಯ್ಕೆ ಮಾಡ್ತಾರೆ. ಅದೇ ಥರ ನಾನು ಇಲ್ಲಿ ಸಬ್ಜೆಕ್ಟ್ಗಳನ್ನು 3 ವಿಭಾಗಗಳಲ್ಲಿ ಡಿವೈಡ್ ಮಾಡಿದ್ದೀನಿ. ಇದರಲ್ಲಿ ಕನ್ಸ್ಟ್ರಕ್ಷನ್ ಫೀಲ್ಡ್ ಸಂಬಂಧಪಟ್ಟಿರ್ತಕ್ಕಂಥ ಸಿಲೆಬಸ್ ಇರುತ್ತೆ, ಮತ್ತು ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸಬ್ಜೆಕ್ಟ್ಗಳು ಇರುತ್ತೆ, ಮತ್ತೆ ಇಲ್ಲಿ ವಾಟರ್ ಅಥವಾ ಎನ್ವೈರ್ಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸಬ್ಜೆಕ್ಟ್ಗಳು ಇರುತ್ತೆ. ಈ ಸಬ್ಜೆಕ್ಟ್ಗಳ ಸ್ಟ್ರಕ್ಚರ್ನ ಒಂದು ಸ್ಕ್ರೀನ್ ಶಾಟ್ ತಗೊಂಡು ನೀವು ಇದನ್ನು ಪೇಸ್ಟ್ ಮಾಡಿ. ಓಕೆ, ಇದರಲ್ಲಿ ನಾವು ಮುಖ್ಯವಾಗಿ ಇದು ಯಾವ ಥರ ನಾನು ಸಿಲೆಬಸ್ ಸಬ್ಜೆಕ್ಟ್ ಸೆಷನ್ಗಳನ್ನು ಬರೆದಿದ್ದೇನೆ ಇಲ್ಲಿ ಇದೇ ಥರ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡಿದ್ದು ಕೂಡ ಇಲ್ಲಿ ಜಾಸ್ತಿ ವೇಟೇಜ್ ಇರತಕ್ಕಂಥ ಇದು ಪೇಪರ್ನಲ್ಲಿ ಬರ್ತಕ್ಕಂಥ ಸಬ್ಜೆಕ್ಟ್ಗಳಾಗಿರುತ್ತೆ. ಫಾರ್ ಎಕ್ಸಾಂಪಲ್ MOC ಆಗಲಿ, ಸರ್ವೆ ಆಗಲಿ, ಸಾಮ್ ಆಗಲಿ, RCC ಆಗಲಿ, ಇದ್ರದ್ದು ಜಾಸ್ತಿ ಕ್ವಾಂಟಿಟಿ ಅಂದರೆ ಜಾಸ್ತಿ ಕ್ವಶನ್ಸ್ಗಳು ಪ್ರತಿಯೊಂದು ಎಕ್ಸಾಮ್ನಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಇದು ಯಾವ ಥರ 3 ಸ್ಟ್ರೀಮ್ನಲ್ಲಿ ನಾನು ಸಬ್ಜೆಕ್ಟ್ಗಳನ್ನು ಡಿವೈಡ್ ಮಾಡಿದ್ದೀನಿ. ಇದು ಫಸ್ಟ್ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಸಬ್ಜೆಕ್ಟ್ಸ್, ಮತ್ತು ಇದು ಸ್ಟ್ರಕ್ಚರಲ್ ರಿಲೇಟೆಡ್ ಸಬ್ಜೆಕ್ಟ್, ಎನ್ವೈರ್ಮೆಂಟಲ್ ರಿಲೇಟೆಡ್ ಸಬ್ಜೆಕ್ಟ್ ಮತ್ತು ವಾಟರ್ ಸಪ್ಲೈ ಎರಡು ಕೂಡ ಇಲ್ಲಿ ನಾನು ಬರೆದು ಅದು SSC ಮತ್ತು JEE ಯಾವ ಕ್ವಶನ್ ಪೇಪರ್ ಆಗಿರ್ತಕ್ಕಂಥ ಅನಾಲಿಸಿಸ್ ಮಾಡಿದ್ದೀನಿ. ಇದರಲ್ಲಿ ವೇಟೇಜ್ ತುಂಬ ಜಾಸ್ತಿ ಬರ್ತಕ್ಕಂಥ ಸಬ್ಜೆಕ್ಟ್ಗಳು MOC ಆಗಲಿ, ಸರ್ವೆ ಆಗಲಿ, ಮತ್ತು ಸಾಮ್ ಆಗಲಿ, ಮತ್ತು ವಾಟರ್ ರಿಸೋರ್ಸ್ ಆಗಲಿ, ಇದು ಜಾಸ್ತಿ ಕ್ವಾಂಟಿಟಿ ಇರುವಂಥ ಜಾಸ್ತಿ ಕ್ವಶನ್ಗಳು ಕೇಳುವಂಥ ಇದು ಸಬ್ಜೆಕ್ಟ್ಗಳಾಗಿರುತ್ತೆ. ನೀವು ಎಲ್ಲ ಸಬ್ಜೆಕ್ಟ್ ಸಿವಿಲ್ ಇಂಜಿನಿಯರಿಂಗ್ನಲ್ಲಿ 15 ಸಬ್ಜೆಕ್ಟ್ಗಿಂತ ಜಾಸ್ತಿ ಸಬ್ಜೆಕ್ಟ್ಗಳು ಬರ್ತವೆ. ಎಲ್ಲನೂ ಕೂತ್ಕೊಂಡ್ರೆ ಎಲ್ಲನೂ ಟೈಮ್ ಸಾಕಾಗೋದಲ್ಲ. ಅದಕ್ಕಾಗಿ ಅದು ಸ್ಮಾರ್ಟ್ ಸ್ಟಡಿ ಮಾಡಬೇಕಾಗಿತ್ತು ಅಂದರೆ ಇದರಲ್ಲಿ ಎಲ್ಲದಕ್ಕಿಂತ ಮುಂಚೆ ಇದರಲ್ಲಿ ವೇಟೇಜ್ ನೋಡ್ಕೊಳ್ಳಿ. ವೇಟೇಜ್ ಇಲ್ಲಿ ನಾನು ಬರೆದಿರುತ್ತೇನೆ ಯಾವಕ್ಕೆ ಜಾಸ್ತಿ ಕ್ವಶನ್ಗಳು ಬಂದಿರುತ್ತೆ. ಆಮೇಲೆ ಸಿಲೆಬಸ್ನ ಇವಾಗ ನಾನು ತೋರಿಸಿದೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಸಿಲೆಬಸ್ನೆಲ್ಲ ಬಂದಿರತಕ್ಕಂಥ ಸಬ್ಜೆಕ್ಟ್ ರಿಸೋರ್ಸ್ ಯಾವುದಾದ್ರೂ ಒಂದು ಪುಸ್ತಕ, ಒಂದು ಸಬ್ಜೆಕ್ಟ್ಗೆ ಫಾರ್ ಎಕ್ಸಾಂಪಲ್ MOCಗಾಗಲಿ, ಸರ್ವೆಗಾಗಲಿ ಯಾವುದಾದ್ರೂ ಒಂದು ಪುಸ್ತಕನ ತಗೊಂಡು ಅದರಲ್ಲಿ ಮ್ಯಾಕ್ಸಿಮಮ್ ರಿವೈಸ್ ಮಾಡಬೇಕು, ಮ್ಯಾಕ್ಸಿಮಮ್ ಚೆನ್ನಾಗಿ ಓದಬೇಕು. ಇವಾಗ ಸಬ್ಜೆಕ್ಟ್ಗಳು ನೀವು ನೋಡಿದ್ದೀರಿ. ಇವಾಗ ಸಿಲೆಬಸ್ ಕೂಡ ನಾನು ಟೆಲಿಗ್ರಾಮ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. SSC ಮತ್ತು KPSC ಇಂದ ಬಂದಿರತಕ್ಕಂಥ ಅಸಿಸ್ಟೆಂಟ್ ಇಂಜಿನಿಯರ್ ಮತ್ತು ಜೂನಿಯರ್ ಇಂಜಿನಿಯರ್ಗೆ. ಇಲ್ಲಿ ಮುಖ್ಯವಾಗಿ ಮಾತಾಡಬೇಕಾಗಿತ್ತಪ್ಪ ಅಂದರೆ ರಿಸೋರ್ಸ್ ಬಗ್ಗೆ ನಾವು ನೋಡೋಣ. ರಿಸೋರ್ಸ್ನಲ್ಲಿ ನೋಡಬೇಕಾಗಿತ್ತಪ್ಪ ಅಂದರೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನಲ್ಲಿ ಅನಾಲಿಸಿಸ್ ಮಾಡೋದು ನಾನು ಚೆನ್ನಾಗಿ ನೋಡೋಣ. ಬಟ್ ಇಲ್ಲಿ ಪ್ರಿವಿಯಸ್ ಇಯರ್ ಕ್ವಶನ್ ಇದು ಯಾವುದೇ ಸಬ್ಜೆಕ್ಟ್ಗೆ ಒಂದು ಪುಸ್ತಕನ ಯಾವ ಥರ ಓದ್ಬೋದು ಅಂತ ನೀವು ನೋಡ್ಕೊಳ್ಳೋಣ. ಇಲ್ಲಿ ನಾನು ಟೆಲಿಗ್ರಾಮ್ ಚಾನಲ್ನಲ್ಲಿ ಲಿಂಕ್ ಕೂಡ ಪ್ರೊವೈಡ್ ಮಾಡಿದ್ದೀನಿ ಇದರಲ್ಲಿ. ಮತ್ತು ಎಲ್ಲ ಸಬ್ಜೆಕ್ಟ್ಗಳನ್ನು ಕಂಪೈಲ್ ಆಗಿರುವಂಥ RS ಕುರ್ಮಿ ಪುಸ್ತಕ ಕೂಡ ಇದರಲ್ಲಿ ಬೇಸಿಕ್ಸ್ ಕವರ್ ಆಗುತ್ತೆ. ನಿಮಗೆ ಬೇಸಿಕ್ ಚೆನ್ನಾಗಿ ಕೊಟ್ಟಿರುತ್ತಾರೆ. ಅದರಲ್ಲಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಮತ್ತು ಅಲ್ಲಿ ಬರ್ತಕ್ಕಂಥ ಕ್ವಶನ್ಗಳನ್ನು ಕೊಟ್ಟಿರುತ್ತಾರೆ. ಅಲ್ಲಿ ಇರುವಂಥ ಒಂದೊಂದು ಸಬ್ಜೆಕ್ಟ್ಗೆ ಒಂದೊಂದು ಸೀರೀಸ್ ಆಗಿ ಬುಕ್ ಆಗಿರುತ್ತೆ. ಅದರ ಲಿಂಕ್ ಕೂಡ ನಾನು ಕೊಟ್ಟಿದ್ದೀನಿ, ತಗೊಳ್ಳಿ. ಜಾಸ್ತಿ ಕಾಸ್ಟ್ ಏನಿಲ್ಲ. ಬಟ್ ಅದು ತೊಗೊಂಡ ಮೇಲೆ ನೀವು ಬೇಸಿಕ್ ಅದರಲ್ಲಿ ಓದ್ಕೊಳ್ಬೇಕಾಗುತ್ತೆ. ಮತ್ತು ಬೇರೆ ಆದಂಥ ಲಿಂಕ್ ಕೂಡ ನಾನು ಟೆಲಿಗ್ರಾಮ್ ಚಾನಲ್ನಲ್ಲಿ ಪ್ರೊವೈಡ್ ಮಾಡಿದ್ದೇನೆ. ಫಾರ್ ಎಕ್ಸಾಂಪಲ್ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಲಿಂಕ್ ನಾನು ಕೆಳಗಡೆ ಕೊಟ್ಟಿರುತ್ತೇನೆ. ಇಲ್ಲಿ ಟೆಲಿಗ್ರಾಮ್ಗೆ ಬಂದ ಮೇಲೆ ಇಲ್ಲಿ ಸಿವಿಲ್ ಇಂಜಿನಿಯರ್ಗೆ ಸಂಬಂಧ ಮಾಡಿರ್ತಕ್ಕಂಥ ಒಂದು ಪಿನ್ ಮಾಡಿ ಮೆಸೇಜ್ನ ಇಲ್ಲಿ ನಾನು ಪೋಸ್ಟ್ ಮಾಡಿದ್ದೇನೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸಿವಿಲ್ ಇಂಜಿನಿಯರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರತಿಯೊಂದು ಮಾಹಿತಿನ ನಾವು ಇಲ್ಲಿ ನೋಡ್ಬೋದು. ಇಲ್ಲಿ ನಾನು ಕೊಟ್ಟಿದ್ದೇನೆ ಸಿಲೆಬಸ್ ಆಗಲಿ, ಮತ್ತು ಎಲ್ಲ ಸಿಲೆಬಸ್ಗಳಾಗಲಿ, ಅದಕ್ಕೆ ಬೇಕಾಗಿರುವಂಥ ರಿಸೋರ್ಸ್ಗೆ ಬೇಕಾಗಿರುವಂಥ ಲಿಂಕ್ ಕೂಡ ಇಲ್ಲಿ ನಾನು ಪ್ರೊವೈಡ್ ಮಾಡಿದ್ದೇನೆ. ಇಲ್ಲಿ ಸಿವಿಲ್ ಇಂಜಿನಿಯರ್ಗೆ ಬೇಕಾಗಿರುವಂಥ ಲಿಂಕ್ ಕೂಡ ಇಲ್ಲಿ ಯಾವುದಾದ್ರೂ ಒಂದು ಪುಸ್ತಕಕ್ಕೆ ಒಂದು ಸಬ್ಜೆಕ್ಟ್ಗೆ ಒಂದು ಪುಸ್ತಕನ ತಗೊಂಡು ನೀವು ಓದ್ಕೊಳ್ಬೋದು. ಇಲ್ಲಿ ಮತ್ತೆ ಮಾತಾಡಬೇಕಂದ್ರೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ JEE ಆಗಿರತಕ್ಕಂಥದ್ದು, ಮತ್ತು ಹಿಂದಿನ KPSC ಕೂಡ ಬಿಟ್ಟಿರತಕ್ಕಂಥದ್ದು, ಮತ್ತು ಇವಾಗ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈಗೆ ಬೇಕಾಗಿರುವಂಥ ಕಂಪ್ಲೀಟ್ ಮಾಹಿತಿ ಕೂಡ ಇಲ್ಲಿ ಇರುತ್ತೆ. ಇದರಲ್ಲಿ ನೀವು ನೋಡ್ಕೊಳ್ಬೋದು. ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಟ್ರಾಟಜಿ ವಿಡಿಯೋಸ್ಗಳು ಕಂಪ್ಲೀಟ್ ಒಂದೇ ಫೈಲ್ನಲ್ಲಿ ನಾನು ಪೋಸ್ಟ್ ಮಾಡಿದ್ದೇನೆ. ಜಾಯ್ನ್ ಆಗಿ ಮತ್ತು ನಮ್ಮ ಟೆಲಿಗ್ರಾಮ್ನ ಭಾಗಿಯಾಗಿ ಇದರಲ್ಲಿ ನಿಮಗೆ ಪ್ರತಿಯೊಂದು ಎಕ್ಸಾಮ್ಗೆ ಬೇಕಾಗಿರುತ್ತಾ ಎಕ್ಸಾಕ್ಟ್ ಇನ್ಫಾರ್ಮೇಷನ್ ನಿಮಗೆ ಇಲ್ಲಿ ಸಿಗುತ್ತೆ. ಇದಷ್ಟು ಕಂಪ್ಲೀಟ್ ಮಾಹಿತಿ ರಿಸೋರ್ಸ್ಗಳ ಬಗ್ಗೆ ಆಗಲಿ, ಸಬ್ಜೆಕ್ಟ್ಗಳ ಬಗ್ಗೆ ಆಗಲಿ, ಸಿಲೆಬಸ್ ನಾನು ಇಲ್ಲಿ ಕೊಟ್ಟಿದ್ದೇನೆ ಪ್ರತಿಯೊಂದು ಮಾಹಿತಿ. ಇವಾಗ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಬಗ್ಗೆ ನಾವು ಮಾತಾಡ್ಕೊಳ್ಳೋಣ ಕಂಪ್ಲೀಟಾಗಿ. ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನಲ್ಲಿ ನಾವು ಏನು ಅನಾಲಿಸಿಸ್ ಮಾಡಬೇಕನ್ನೋದ್ರೆ, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಂದರೆ ಯಾವುದೇ ಅಸಿಸ್ಟೆಂಟ್ ಇಂಜಿನಿಯರ್ ಆಗಲಿ ಮತ್ತು ನೀವು ಜೂನಿಯರ್ ಇಂಜಿನಿಯರ್ ಎಕ್ಸಾಮ್ ಬರೀತಾ ಇದ್ದರೆ ಅದರದ್ದೇ ಆದಂಥ ಕಂಪ್ಲೀಟ್ ಹಿಂದಿನ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಲ್ಲಿ ಇರುತ್ತೆ. ಹೌದಾ? ಈ ಕ್ವಶನ್ ಪೇಪರ್ಸ್ನಲ್ಲಿ ನಾವು ಮುಖ್ಯವಾಗಿ ನೋಡ್ಕೊಳ್ಬೇಕಂತಂದರೆ ಯಾವ ಸಬ್ಜೆಕ್ಟ್ಗೆ ಎಷ್ಟು ಅಂಕಗಳಿಂದ ಕ್ವಶನ್ಗಳು ಬಂದಿರುತ್ತವೆ ಅದನ್ನು ನಾನು ಆಲ್ರೆಡಿ ಲಿಸ್ಟ್ನ ಬಗ್ಗೆ ಮಾತಾಡಿದ್ದೇನೆ. ಆ ವೇಟೇಜ್ನ ನಾವು ನೋಡ್ಕೊಳ್ಬೇಕಾಗುತ್ತೆ. ವೇಟೇಜ್ಗಿಂತ ಮುಂಚೆ ಇಲ್ಲಿ ಬರ್ತಕ್ಕಂಥ ಕ್ವಶನ್ಸ್ ನೇಚರ್ ಯಾವ ಥರ ಇರುತ್ತೆ, ಎಷ್ಟು ಟೈಪ್ ಕ್ವಶನ್ಸ್ಗಳು ಬರುತ್ತವೆ,
ಮತ್ತು ವೇಟೇಜ್ಗಳನ್ನು ನೋಡ್ಕೊಳ್ಬೇಕಾಗುತ್ತೆ. ಮತ್ತೆ ಜಾಸ್ತಿ ಹೀಲ್ಡಿಂಗ್ ಏರಿಯಾ ಅಂದ್ರೆ ಒಂದು ಸಬ್ಜೆಕ್ಟ್ನಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಟಾಪಿಕ್ ಇಲ್ಲಿ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ. ಒಂದ್ಸಲ PWD ಯಲ್ಲಿ ಕೇಳ್ತಾರೆ, SSC ಯಲ್ಲಿ ಕೇಳ್ತಾರೆ, ಮತ್ತೆ ಇದರಲ್ಲಿ ಬರ್ತಕ್ಕಂಥ ಬೇರೆ ಎಕ್ಸಾಮ್ಗಳಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವ ಎಕ್ಸಾಮ್ ನಡುತ್ತೆ ಅದರಲ್ಲಿ ಕೇಳ್ತಾರೆ. ಈ ಥೀಮ್ಸ್ ಅಂತ ಥೀಮ್ಸ್ ನಾವು ಐಡೆಂಟಿಫೈ ಮಾಡಬೇಕು. ಮತ್ತೆ ಇದಾದ್ಮೇಲೆ ಒಂದು ಪ್ರಿಡಿಕ್ಷನ್ ಮಾಡಬೇಕು. ಇವಾಗ ಒಂದು ಸಬ್ಜೆಕ್ಟ್ ನಾವು ಓದಿದ್ರೆ ಇದು ಯಾವ ಕ್ವಶನ್ ಪೇಪರ್ಸ್ ನಲ್ಲಿ ಕವರ್ ಆಗಿದೆ ಅದೆಲ್ಲ ನೋಡಿದ್ಮೇಲೆ ನಮಗೆ ಇವಾಗ ಒಂದು ಅಂದಾಜು ಗೊತ್ತಾಗುತ್ತೆ ನೆಕ್ಸ್ಟ್ ಎಕ್ಸಾಮ್ ನಲ್ಲಿ ಈ ಕ್ವಶನ್ ಕೂಡ ಕೇಳಬಹುದು ಅಂತ. ಅದಕ್ಕೋಸ್ಕರ ಒಂದು ಯಾವ್ದಾದ್ರು ಪುಸ್ತಕ ನೀವು ಓದ್ತಾ ಇದ್ರೆ ಅದನ್ನೇ ಕಂಟಿನ್ಯೂ ಮಾಡಿ. ಇದರಲ್ಲಿ ಬರ್ತಕ್ಕಂಥ ಪುಸ್ತಕಗಳು ಡಿಪ್ಲೊಮಾನಲ್ಲಿ HS ವಿಶ್ವನಾಥ್ ಸರ್ ಬರ್ತಕ್ಕಂಥ ಪುಸ್ತಕಗಳು ತುಂಬಾ ಚೆನ್ನಾಗಿ ಬರ್ತಿತ್ತು. ಹೌದಾ, ಡಿಪ್ಲೊಮಾನಲ್ಲಿ ಓದ್ತಾ ಇರೋ ಸಬ್ಜೆಕ್ಟ್ಗಳು ಸ್ವಲ್ಪ ಇನ್ಫಾರ್ಮೇಶನ್ ಕಡಿಮೆ ಇರುತ್ತೆ. ಬಟ್ ಇಂಜಿನಿಯರಿಂಗ್ ನೀವು ಮುಗಿದ ಮೇಲೆ ಇಂಜಿನಿಯರಿಂಗ್ ಬೇಕಾಗಿರುತ್ತಂತ ಸಬ್ಜೆಕ್ಟ್ಗಳಲ್ಲಿ ಕಂಪ್ಲೀಟ್ ಆಗಿ ನೀವು RS ಕುರ್ಮಿ ಪುಸ್ತಕನ ನೀವು ಯೂಸ್ ಮಾಡ್ಕೊಳ್ಬಹುದು. ಹೌದಾ, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನಲ್ಲಿ ನೋಡ್ಬೇಕಂದ್ರೆ ಎಲ್ಲಕ್ಕಿಂತ ಮುಂಚೆ ನೇಚರ್ ನೋಡ್ಬೇಕು. ಯಾವುದೇ ಕ್ವಶನ್ ಪೇಪರ್ ಬಂದಿರತಕ್ಕಂಥ ನೇಚರ್ ಅಂದ್ರೆ ಇಲ್ಲಿ ಸ್ಟ್ಯಾಟಿಕ್ ಅಥವಾ ಕರೆಂಟ್ ಅಫೇರ್ಸ್ ಬೇಸ್ಡ್ ಆಗಿರುತ್ತೆ. ಇಲ್ಲಾದ್ರೂ ಸ್ಟ್ಯಾಟಿಕ್ ಫುಲ್ ಕಂಪ್ಲೀಟ್ಲಿ ಸ್ಟ್ಯಾಟಿಕ್ ಆಗಿರುತ್ತೆ. ಒಂದೇ ಪುಸ್ತಕ ನಿಂತು ಬರ್ತಿರ್ತಕ್ಕಂಥ ಕ್ವಶನ್ಗಳು ಇಲ್ಲಿ ಆಗಿರುತ್ತೆ. ಇಲ್ಲಿ ಟೈಪ್ ನೋಡ್ಬೇಕಾಗಿರುತ್ತೆ ಅಂತ ಕ್ವಶನ್ ಯಾವ ತರ ಟೈಪ್ ಬರುತ್ತೆ ಅಂದ್ರೆ ಇಲ್ಲಿ ಯಾವುದೇ ನೀವು ಎಕ್ಸಾಮ್ ಬರೀತಾ ಇದ್ರೆ ಅಸಿಸ್ಟೆಂಟ್ ಇಂಜಿನಿಯರ್ ಆಗಲಿ ಜೂನಿಯರ್ ಇಂಜಿನಿಯರ್ ನಲ್ಲಿ ಆಗಲಿ ಎರಡೇ ಟೈಪ್ ಕ್ವಶನ್ ಬರೋದು. ಯಾವುದೇ ಅಂದ್ರೆ ಒಂದು ಥಿಯರಿ ಬೇಸ್ಡ್ ಇರುತ್ತೆ, ಇನ್ನೊಂದು ಪ್ರಾಬ್ಲಮೆಟಿಕ್ ಬೇಸ್ಡ್ ಇರುತ್ತೆ. ಈ ಥಿಯರಿ ಬೇಸ್ಡ್ ಕ್ವಶನ್ಗಳು ನಿಯರ್ಲಿ 70% ಅಷ್ಟು ಬರುತ್ತೆ. ಅಂದ್ರೆ 70 ಕ್ವಶನ್ ವರೆಗೂ 70 to 80 ಕ್ವಶನ್ಸ್ಗಳು ಬರೀ ಥಿಯರಿ ಬೇಸ್ಡ್ ಮೇಲೆ ಇರುತ್ತೆ. ಇನ್ನು ಕೆಲವೊಂದು ಸಬ್ಜೆಕ್ಟ್ಗಳು ಕೆಲವೊಂದು ಪ್ರಾಬ್ಲಮೆಟಿಕ್ ಬೇಸ್ಡ್ ಕ್ವಶನ್ಗಳು ಇರುತ್ತೆ. 20 ರಿಂದ 25 ಕ್ವಶನ್ಗಳು ಇಲ್ಲಿ ಕೇಳಬಹುದು. ಅಂದ್ರೆ ಅಲ್ಲಿ ನೀವು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ ಮತ್ತೆ ಆನ್ಸರ್ ತೆಗೆದುಕೊಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಸಾಮ್ ಆಗಲಿ DRCC ಸಬ್ಜೆಕ್ಟ್ಗಳಾಗಲಿ ಇಂತಹ ಸಬ್ಜೆಕ್ಟ್ಗಳಲ್ಲಿ ತುಂಬಾ ಪ್ರಾಬ್ಲಮೆಟಿಕ್ ಇರುತ್ತೆ. ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಅದನ್ನ ಬಿಡಿ, ಫೋಕಸ್ ಇಲ್ಲಿ ಥಿಯರಿ ಇದರಲ್ಲಿ ನೀವು ಕವರ್ ಮಾಡ್ಕೊಳ್ಬಹುದು. ಬಟ್ ಕಂಪ್ಲೀಟ್ ಆಗಿ ಬಿಡೋಕೆ ಹೋಗಬೇಡಿ. ಇದೆಲ್ಲ ಪ್ರತಿಯೊಂದು ಎಕ್ಸಾಮ್ಗೆ ಸಂಬಂಧಪಟ್ಟಿರುತ್ತೆ. ಯಾವ ಡಿಪಾರ್ಟ್ಮೆಂಟ್ ಎಕ್ಸಾಮ್ ನಡೀತಾ ಇದೆ, ಫಾರ್ ಎಕ್ಸಾಂಪಲ್ ಇದರಲ್ಲಿ ಲ್ಯಾಂಡ್ ಸರ್ವೇರ್ ಏನ್ ಎಕ್ಸಾಮ್ ಬರುತ್ತೆ ಅದರಲ್ಲಿ ಬರ್ತಕ್ಕಂಥ ಸರ್ವಿಂಗ್ ಸಬ್ಜೆಕ್ಟ್ ನಲ್ಲಿ ಪ್ರಾಬ್ಲಮ್ಸ್ಗಳು ಕೇಳಬಹುದು ಜಾಸ್ತಿ. ಹೌದಾ, ಇದರಲ್ಲಿ ಮತ್ತೆ ನೀವು ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಂಬಂಧಪಟ್ಟಿರ್ತಕ್ಕಂಥ ಡಿಪಾರ್ಟ್ಮೆಂಟ್ ನಲ್ಲಿ ನೀವು ಎಕ್ಸಾಮ್ ಕರೆದ್ರೆ ಅಲ್ಲಿ ನೀವು ಜಾಸ್ತಿ ಸ್ಟ್ರಕ್ಚರಲ್ ರಿಲೇಟೆಡ್ ಸಬ್ಜೆಕ್ಟ್ ಬರುತ್ತೆ. ಅಥವಾ ನೀವು ವಾಟರ್ ಡಿಪಾರ್ಟ್ಮೆಂಟ್ ಆಗಲಿ ಅಥವಾ ರೂರಲ್ ವಾಟರ್ ಡಿಪಾರ್ಟ್ಮೆಂಟ್ ಆಗಲಿ ಅರ್ಬನ್ ವಾಟರ್ ಡಿಪಾರ್ಟ್ಮೆಂಟ್ ಆಗಲಿ ಇಲ್ಲಿ ಜಾಸ್ತಿ ಕ್ವಶನ್ಸ್ಗಳು ಇಲ್ಲಿ ವಾಟರ್ ಏನ್ ಸಂಬಂಧಪಟ್ಟಿರುತ್ತೆ ವಾಟರ್ಗೆ ಅಲ್ಲಿಂದ ಕ್ವಶನ್ಗಳು ಬರುತ್ತವೆ. ಹೌದಾ, ಇದಷ್ಟು ಮಾಹಿತಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ನಲ್ಲಿ ಬರ್ತಕ್ಕಂಥ ಕ್ವಶನ್ಗಳ ಬಗ್ಗೆ ಆಯಿತು. ಇವಾಗ ಒಂದು 2017 ನಲ್ಲಿ ಬಂದಿರತಕ್ಕಂಥ ಕ್ವಶನ್ ಪೇಪರ್ ಜೈಗೆ ಸಂಬಂಧಪಟ್ಟಿರ್ತಕ್ಕಂಥ KPSC ಇಂದ ಆಗಿರುವಂತಹ ಕ್ವಶನ್ ಪೇಪರ್ ನೀವು ನೋಡಬಹುದು. ಈ ಕ್ವಶನ್ ಪೇಪರ್ನ ನೋಡಿ, KPSC ಇಂದ ಆಗಿರುವಂತಹ ಜೂನಿಯರ್ ಇಂಜಿನಿಯರ್ಗೆ 2017 ನಲ್ಲಿ ಆಗಿರುವಂತಹ ಪ್ರಶ್ನೆ ಪತ್ರಿಕೆ ಇದು. ಇದರ ಅನಾಲಿಸಿಸ್ ನ ನೀವು ನೋಡಬಹುದು. ಇಲ್ಲಿ ಈ ಕ್ವಶನ್ ಪೇಪರ್ ಟೆಲಿಗ್ರಾಮ್ ಚಾನಲ್ ನಲ್ಲಿ ಕೂಡ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಫಸ್ಟ್ ಕ್ವಶನ್ ನೀವು ನೋಡಿಕೊಂಡ್ರೆ ಇದು M20 ಗ್ರೇಡ್ ಕಾಂಕ್ರೀಟ್ ನ ಇಲ್ಲಿ ರೇಷಿಯೋ ಕೇಳಿರ್ತಾರೆ. ಸಿಮೆಂಟ್ ಮತ್ತೆ ಸ್ಯಾಂಡ್ ಅಗ್ರಿಗೇಟ್ ಪ್ರೊಪೋರ್ಷನ್ ಏನಿರುತ್ತೆ ಅಂತ ಇಲ್ಲಿ ಕೇಳಿರ್ತಕ್ಕಂಥ ಕ್ವಶನ್. ಇದು MOC ಗೆ ಸಂಬಂಧಪಟ್ಟಿರ್ತಕ್ಕಂಥ. ಅದೇ ತರ ಇಲ್ಲಿ ನೋಡಿದ್ರೆ ಇಲ್ಲಿ IS 1172 1971 ಮತ್ತೆ ಇಲ್ಲಿ ಡೊಮೆಸ್ಟಿಕ್ ವಾಟರ್ಗೆ ಬೇಕಾಗಿರುವಂತಹ ವಾಟರ್ ಕನ್ಸಂಪ್ಷನ್ಸ್ ಎಷ್ಟು ಬರುತ್ತೆ ಅಂತ ಇದು ವಾಟರ್ ಸಪ್ಲೈಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್. ಇದೇ ತರ ಬೇರೆ ಬೇರೆ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಗಳು ಇಲ್ಲಿ ನೀವು ನೋಡಬಹುದು. ಡೋರ್ ಅನ್ನೋ ಟಾಪಿಕ್ ಇಲ್ಲಿ MOC ನಲ್ಲಿ ಬರ್ತಕ್ಕಂಥ ಕ್ವಶನ್ ಮತ್ತೆ ಇಲ್ಲಿ CTIಗೆ CT ಕನ್ಸ್ಟ್ರಕ್ಷನ್ ಟೆಕ್ನಾಲಜಿಗೆ ಬರ್ತಕ್ಕಂಥ ಸಂಬಂಧಪಟ್ಟಿರ್ತಕ್ಕಂಥ ಈ ಪ್ಲೇಟ್ ಲೋಡ್ ಟೆಸ್ಟ್ ಗಳನ್ನ ಇಲ್ಲಿ ಸೈಜ್ ಕೇಳಿರ್ತಾರೆ. ಇದು ಕಂಪ್ಲೀಟ್ ಪೇಪರ್ ನ ನನ್ನ ಟೆಲಿಗ್ರಾಮ್ ನಲ್ಲಿ ನೀವು ನೋಡಬಹುದು. ಇದೇ ತರ ಯಾವ ಕ್ವಶನ್ ಯಾವ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಮಾರ್ಟ್ ಆಗಿ ಇಲ್ಲಿ ನಾನು ಬರೆದಿದ್ದೇನೆ, ಇದನ್ನ ಯೂಸ್ ಮಾಡ್ಕೊಳ್ಳಿ. ಮತ್ತೆ ಇದು ಆದ್ಮೇಲೆ ಇವಾಗ ಇಲ್ಲಿ ನೀವು ನೋಡಬಹುದು ಯಾವ ತರ ಕ್ವಶನ್ಸ್ ಬಂದಿರುತ್ತೆ. ಈ ಕ್ವಶನ್ಸ್ ನ ನೀವು ಯಾವ್ದು ಸಬ್ಜೆಕ್ಟ್ ಗೆ ರಿಲೇಟೆಡ್ ಆಗಿರುತ್ತೆ ಅಂತ ನೀವು ನೋಡ್ಕೊಂಡ್ರೆ ಇವಾಗ ಈ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ನಲ್ಲಿ ಇದನ್ನ ಕಾಪಿ ಮಾಡ್ಕೊಂಡು ನೀವು ಗೂಗಲ್ ನಲ್ಲಿ ಸರ್ಚ್ ಮಾಡಬೇಕು. ಗೂಗಲ್ ನಲ್ಲಿ ನೋಡಬಹುದು. ಇಲ್ಲಿ ಒಂದ್ಸಲ ಅದನ್ನ ಕಾಪಿ ಮಾಡ್ಕೊಂಡು ಕ್ವಶನ್ ನೀವು ಇಲ್ಲಿ ಗೂಗಲ್ ನಲ್ಲಿ ಸರ್ಚ್ ಮಾಡಿದ್ರೆ ಇಲ್ಲಿ ಟೆಕ್ಸ್ಟ್ ಬುಕ್ ಏನ್ ಬರುತ್ತೆ, ಇಲ್ಲಿ ಟೆಕ್ಸ್ಟ್ ಬುಕ್ ಅವರು ಮಾಡಿರ್ತಕ್ಕಂಥ ಪೇಪರ್ ಅನಾಲಿಸಿಸ್ ನೆಲ್ಲ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆಸ್ ಇಟ್ ಈಸ್ ಕ್ವಶನ್ ಯಾವ ತರ ಇರುತ್ತೆ ಅದೇ ತರ ಕ್ವಶನ್ಸ್ ನ ಇಲ್ಲಿ ಇವರು ಪ್ರಿಂಟ್ ಮಾಡಿ ಇದ್ರದ್ದು ಆನ್ಸರ್ಸ್ ಆಗ್ಲಿ ಇಲ್ಲಿ ನೀವು ನೋಡಬಹುದು. ಇಲ್ಲಿ ಆನ್ಸರ್ಸ್ ಗಳು ಕೂಡ ಪ್ರೊವೈಡ್ ಮಾಡಿದ್ದಾರೆ ಮತ್ತು ಈ ಕ್ವಶನ್ಸ್ ಯಾವ ತರ ಇರುತ್ತೆ ಅದೇ ತರ ಇಲ್ಲಿ ಡೈರೆಕ್ಟ್ ಆಗಿ ಸಿಮಿಲರ್ ಕ್ವಶನ್ ಅನಾಲಿಸಿಸ್ ಇವ್ರು ಕೊಟ್ಟಿರ್ತಾರೆ. ಬೇರೆಯವ್ರು ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ ನ ಯೂಸ್ ಮಾಡ್ಕೊಳ್ಳಿ. ಪ್ರಿಪರೇಷನ್ ನಲ್ಲಿ ಟೈಮ್ ಕೂಡ ಇಲ್ಲಿ ಸೇವ್ ಆಗುತ್ತೆ. ಹೌದಾ, ಇಲ್ಲಿ ಮತ್ತೆ ನೋಡ್ಬೇಕಂದ್ರೆ ಇಲ್ಲಿ ಕೆಳಗಡೆ ಬಂದ್ಮೇಲೆ ಇಲ್ಲಿ ಆ ಕ್ವಶನ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಡೀಟೇಲ್ಡ್ ಇಲ್ಲಿ ಎಕ್ಸ್ಪ್ಲನೇಷನ್ ಕೂಡ ಇಲ್ಲಿ ಕೊಟ್ಟಿರುತ್ತಾರೆ. ಈ ಎಕ್ಸ್ಪ್ಲನೇಷನ್ ಅಲ್ಲಿ ನೀವು ನೋಡಬಹುದು. ಇಲ್ಲಿ M20 ಅನ್ನೋ ಗ್ರೇಡ್ಗೆ ಈ ರೇಷಿಯೋನಲ್ಲಿ ಬರ್ತಕ್ಕಂಥ ಸ್ಯಾಂಡ್ ಸಿಮೆಂಟ್ ಬೇಕಾಗಿರುತ್ತೆ. ಸಿಮೆಂಟ್ ಸ್ಯಾಂಡ್ ವಾಟರ್ ಈ ಪ್ರೊಪೋರ್ಷನ್ ಅಲ್ಲಿ ಅಂದ್ರೆ ಇದ್ರದೇ ಆದಂತಹ ಎಕ್ಸ್ಪ್ಲನೇಷನ್ ಮತ್ತೆ ಇಲ್ಲಿ ಅದರದೇ ಆದಂತಹ ಆನ್ಸರ್ ಮತ್ತೆ ಆ ಸಬ್ಜೆಕ್ಟ್ ಯಾವ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಸಬ್ಜೆಕ್ಟ್ ಇದೆ, ಯಾವ ಕ್ವಶನ್ ಸಬ್ಜೆಕ್ಟ್
ಯಾವ ಕ್ವಶನ್ ಯಾವ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಂತೆ ಇಲ್ಲಿ ಮೇಲೆ ಕೂಡ ಕೊಟ್ಟಿರ್ತಾರೆ. ಇದು ಕಂಪ್ಲೀಟ್ ಅವ್ರು ಮಾಡಿರ್ತಕ್ಕಂಥ ಅನಾಲಿಸಿಸ್ ಜಸ್ಟ್ ಎಜುಕೇಶನ್ ಪರ್ಪಸ್ಗೆ ನಾವು ಯೂಸ್ ಮಾಡ್ತಾ ಇರೋದು. ಇಲ್ಲಿ ಯಾವುದೇ ಪ್ರಮೋಷನ್ಗೋಸ್ಕರ ಇಲ್ಲ. ಈ ಕಂಪ್ಲೀಟ್ ಇನ್ಫಾರ್ಮೇಶನ್ ಯೂಸ್ ಮಾಡ್ಕೊಳ್ಳಿ. ಅಲ್ಲಿ ಬಂದಿರತಕ್ಕಂಥ ಕ್ವಶನ್ ಪೇಪರ್ನ ಕಾಪಿ ಮಾಡಿಕೊಂಡು ಇಲ್ಲಿ ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರೆ ಇದೇ ಥರ ಟೆಕ್ಸ್ಟ್ ಬುಕ್ ಅನ್ನೋದು ಈ ಇಂಟರ್ಫೇಸ್ ಓಪನ್ ಆಗುತ್ತೆ. ಅಲ್ಲಿ ಕ್ವಶನ್ಗಳು ಆಸ್ ಇಟ್ ಈಸ್ ಡಿಸ್ಕಷನ್ ಮಾಡಿದ್ದಾರೆ. ಅದು ನಿಮ್ಮ ಪ್ರಿಪರೇಷನಲ್ಲಿ ಯೂಸ್ ಮಾಡ್ಕೊಳ್ಳಿ. ಇದಷ್ಟು ಕಂಪ್ಲೀಟ್ ಮಾಹಿತಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಗೆ ಸಂಬಂಧಪಟ್ಟಿರತಕ್ಕಂಥದ್ದಾಗಿರುತ್ತೆ. ಇಲ್ಲಿ ಕೊನೆಯದಾಗಿ ಮಾತಾಡಬೇಕಂದ್ರೆ ಸಮರಿಯಲ್ಲಿ ನೀವು ಯಾವುದೇ ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನ ತಗೊಂಡು ಅಲ್ಲಿ ಬರ್ತಕ್ಕಂಥ ವೇಟೇಜ್ನ ನೀವು ನೋಡ್ಕೊಳ್ಬೇಕಾಗಿರುತ್ತೆ. ಆಲ್ರೆಡಿ ನಾನು ವೇಟೇಜ್ನ ಪ್ರೊವೈಡ್ ಮಾಡಿದ್ದೀನಿ. ಯಾವ ಸಬ್ಜೆಕ್ಟ್ ಜಾಸ್ತಿ ಅಂಕಗಳನ್ನು ಇರುತ್ತೆ, ಎಷ್ಟು ಜಾಸ್ತಿ ಕ್ವಶನ್ ಬಂದಿರತಕ್ಕಂಥ ಸಬ್ಜೆಕ್ಟ್ನ ಅಲ್ಲಿ ತಗೊಂಡು ನೀವು ಅದರದ್ದೇ ಆದಂಥ ಸಬ್ಜೆಕ್ಟ್ನ ಸಿಲೆಬಸ್ನ ನೀವು ನೋಡ್ಕೊಳ್ಳಿ. ಸಿಲೆಬಸ್ ಕೂಡ ಟೆಲಿಗ್ರಾಮ್ ಚಾನಲ್ನಲ್ಲಿ ಇರುತ್ತೆ. ಮತ್ತೆ ಕೊನೆಯದಾಗಿ ಒಂದು ಸಬ್ಜೆಕ್ಟ್ಗೆ ಒಂದೇ ಪುಸ್ತಕನ ತಗೊಂಡು ಅದನ್ನೇ ಮ್ಯಾಕ್ಸಿಮಮ್ ರಿವಿಷನ್ ನೀವು ಮಾಡಬೇಕು. ಮತ್ತೆ ಇದಾದ್ಮೇಲೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ನೀವು ಸಾಲ್ವ್ ಮಾಡ್ತಾ ಇರಬೇಕು. ಇದೇ ಥರ ರಿಪೀಟ್ ಮಾಡ್ತಾ ಇರಬೇಕು, ರಿವಿಷನ್ ಮಾಡ್ತಾ ಇರಬೇಕು. ಯಾವುದೇ ಎಕ್ಸಾಮ್ಗೆ ಆಗಲಿ ಹಾರ್ಡ್ ವರ್ಕ್ ಒಂದೇ ಇಲ್ಲಿ ಕನ್ಸಿಸ್ಟೆಂಟ್ ಕೀ ಆಗಿರುತ್ತೆ. ಇದರಲ್ಲಿ ಯಾವುದೇ ಥರ ಆದಂಥ ನೀವು ಕಾಂಪಿಟೇಟಿವ್ಗೆ ಅಸಿಸ್ಟೆಂಟ್ ಇಂಜಿನಿಯರ್ ಆಗಲಿ ಮತ್ತು ಜೂನಿಯರ್ ಇಂಜಿನಿಯರ್ಗೆ ಪ್ರಿಪರೇಷನ್ ಮಾಡ್ತಿದ್ರೆ ಗೇಟ್ ಆಗಲಿ ಇಲ್ಲಿ IAS ಇಂಡಿಯನ್ ಇಂಜಿನಿಯರಿಂಗ್ ಸರ್ವಿಸ್ಗೆ ಪ್ರಿಪರೇಷನ್ ಆಗ್ತಿದ್ರೆ ಯಾವುದೇ ಥರ ಆದಂಥ ಇಲ್ಲಿ ಶಾರ್ಟ್ಕಟ್ಸ್ ಇಲ್ಲ. ನೀವು ತಗೊಂಡಿರ್ತಕ್ಕಂಥ ಪುಸ್ತಕನ ಬಿಲೀವ್ ಮಾಡಿಕೊಂಡು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಲ್ಲಿಂದ ನೀವು ಸಾಲ್ವ್ ಮಾಡಬೇಕಾಗಿರುತ್ತೆ. ಇದಷ್ಟು ಕಂಪ್ಲೀಟ್ ಮಾಹಿತಿ ಸಿವಿಲ್ ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟಿರುತ್ತೋ ಆಗಿರುತ್ತೆ. ಇಲ್ಲಿ ಇದಷ್ಟು ಮಾಹಿತಿ ಕಂಪ್ಲೀಟ್ ಸಿವಿಲ್ ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟಿರ್ತಕ್ಕಂಥಾಗಿರುತ್ತೆ. ಯಾವುದೇ ಎಕ್ಸಾಮ್ಸ್ ಬರಲಿ, ಮುಂದೆ ಯಾವುದೇ PWD ಅಲ್ಲಿ ಬರಲಿ, ಯಾವುದೇ ಲ್ಯಾಂಡ್ ಸರ್ವೇರ್ನಲ್ಲಿ ಬರಲಿ, ಮತ್ತು ಇವಾಗ ಬರ್ತಕ್ಕಂಥ ದಿನಗಳಲ್ಲಿ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಬರ್ತಕ್ಕಂಥದ್ದು, ರೂರಲ್ ವಾಟರ್ ಸಪ್ಲೈನಲ್ಲಿ ಅಲ್ಲಿ ಇದೇ ಥರ ನೀವು ಪ್ಯಾಟರ್ನ್ನ ಫಾಲೋ ಮಾಡಬೇಕಾಗಿರುತ್ತೆ. ಎಕ್ಸಾಮ್ ಪ್ಯಾಟರ್ನ್ ನೋಡ್ಕೊಳ್ಬೇಕು. ಆಮೇಲೆ ಅಲ್ಲಿ ಬರ್ತಕ್ಕಂಥ ಪೇಪರ್ಸ್ ನೀವು ನೋಡ್ಕೊಳ್ಬೇಕು. ಆಮೇಲೆ ಸಬ್ಜೆಕ್ಟ್ ಆಗಲಿ ಸಿಲೆಬಸ್ ಆಗಲಿ ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಇರುತ್ತೆ. ಯಾವುದಾದ್ರೂ ಒಂದು ಪುಸ್ತಕ ಇಡಿ, ಯಾಕಂದರೆ ಜಾಸ್ತಿ ಪುಸ್ತಕ ಹಿಡಿಯೋದ್ರಿಂದ ರಿವಿಷನ್ ಕೂಡ ಆಗೋದಿಲ್ಲ, ಟೈಮ್ ಶಾರ್ಟೇಜ್ ಇರುತ್ತೆ. ಯಾವುದಾದ್ರೂ ಒಂದು ಪುಸ್ತಕನ ನೀವು ತಗೊಂಡು ಇಲ್ಲಿ ಓದ್ಕೊಳ್ಬೇಕಾಗುತ್ತೆ. ಇದಷ್ಟು ಕಂಪ್ಲೀಟ್ ಅಪ್ರೋಚ್ನ ಇದು ಸಿವಿಲ್ ಇಂಜಿನಿಯರಿಂಗ್ಗೆ ಮಾತ್ರ ಆಗಿರುತ್ತೆ. ಸಿವಿಲ್ ಇಂಜಿನಿಯರಿಂಗ್ ಮಾಡ್ತಕ್ಕಂಥ ಡಿಪ್ಲೊಮಾ ಸ್ಟೂಡೆಂಟ್ಗಳಾಗಲಿ ಮತ್ತು ಇಲ್ಲಿ ಇಂಜಿನಿಯರಿಂಗ್ ಮಾಡಿದವರು ಕೂಡ ಎಲ್ಲರಿಗೂ ಇದು ಹೆಲ್ಪ್ ಆಗುವಂಥ ಇದು ಒಂದು ವಿಡಿಯೋ. ನಮ್ಮ ಟೆಲಿಗ್ರಾಮ್ನಲ್ಲಿ ಜಾಯ್ನ್ ಆಗಿ, ನಮ್ಮ ಯೂಟ್ಯೂಬ್ನಲ್ಲಿ ಕೂಡ ಜಾಯ್ನ್ ಆಗಿ, ಮತ್ತು ಇಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮಗೋಸ್ಕರನೇ ಇರುತ್ತೆ. ಎಕ್ಸಾಕ್ಟ್ ಮತ್ತು ಅಕ್ಯುರೇಟ್ ಇನ್ಫಾರ್ಮೇಷನ್ ನಮ್ಮ ಚಾನಲ್ನಿಂದ ಕೊಡ್ತಕ್ಕಂಥದ್ದಾಗಿರುತ್ತೆ. ಮತ್ತು ಇದರಲ್ಲಿ ಯಾವುದೇ ಥರದಂಥ ಡಿಸ್ಟ್ರಾಕ್ಷನ್ಸ್ ಆಗಬಾರ್ದು ಯಾವುದೇ ಆಸ್ಪಿರೆಂಟ್ಸ್ಗೆ. ಅದಕ್ಕೋಸ್ಕರ ಇದು ಚಾನಲ್ ಮಾಡಿರೋದು. ಜಾಯ್ನ್ ಆಗಿ, ಮತ್ತು ಮುಂದಿನ ವೀಡಿಯೋಗಳಲ್ಲಿ ಬೇರೆ ಎಕ್ಸಾಮ್ಗೆ ಯಾವ ಥರ ಓದಬೇಕು ಅನ್ನೋದನ್ನು ಡಿಸ್ಕಷನ್ ಮಾಡೋಣ. ಥ್ಯಾಂಕ್ ಯು.